ಆಡ್ಬೇಡ ಹೇಳಿಸ್ಲಿ ಅದಕ್ಕೆ ಏನಾಗ್ಬೇಕು ಅವಳು ಅಷ್ಟು ಕಿರ್ಚಾಡ್ತಾಳೆ ಅಂತ ನಾನ್ ಕಿರ್ಚಬಾರ್ದಾಗಾದ್ರೆ ಇವಾಗ ಅವ್ರ ಮನೆಗ್ ಬಂದಿರೋ ನೆಂಟ್ರು ಏನಕ್ಕೆ ಅವ್ರಿಗೆ ಹಿಂಸೆ ಕೊಡ್ತಿದ್ಯಮ್ಮ ಅವಳಿಗೆ ಓವರ್ ಆಗಿ ಆಡ್ಬೇಡಮ್ಮ ಕೂತ್ಕೋ ಓವರ್ ಆಯ್ತು ಇದು ಏನೇ ಮಾಡ್ಕೋಬೇಕಂದ್ರು ಮಾಡ್ಕೊಂಡ್ ತಿನ್ನಿ ನಾನಿನ್ನು ಮಾಡಲ್ಲ ನಾನು ಮುಟ್ಲಿಕ್ಕೆ ಹೋಗಲ್ಲ ನಂಗೆ ಊಟ ಬೇಡ ನಾನು ಇಲ್ಲಿ ಊಟನೇ ಮಾಡಲ್ಲ ಹೊರಗಿನ ಫುಡ್ ಒಳ್ಳೇದಾಯ್ತು ಹೋಗಿ ಕ್ಲೀನ್ ಮಾಡೋಕ್ ಆಗಲ್ಲ ನೀವ್ ಈ ತರ ನಾಟಕ ಆಡ್ತಾ ಇದೀರ ಅಂದ್ರೆ ನನಗೆ ಯಾಕೋ ಅನುಮಾನ ಬತ್ತೈತೆ ಮುನು ನಾನ್ ಮತ್ತೆ ಅಕ್ಕ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಹಾ ಸರಿ ಹೊರಡೋಣ ಬಾ ಹೋಗುವ ಯಾಕ ಅಕ್ಕ ಒಂದ್ ನಿಮಿಷ ಹಂಗೇರು ಸರಿ ನೋಡಿ ಮೊನ್ನೆ ಇಲ್ಲಿದ್ದಾರೆ ಓಕೆ ಆ್ಯಕ್ಚುಲಿ ಗೈಸ್ ಏನಪ್ಪ ಅಂತಂದರೆ ಒಂದು ನಿಮಿಷ ಸ್ವಲ್ಪ ಕೆಳಗಡೆ ಇಳ್ಕೋತೀನಿ ನಾನು ಮತ್ತು ಅಕ್ಕ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನು ಪ್ಲ್ಯಾನು ಅಂತ ಅಂದರೆ ಮುನ್ನು ರೀಸೆಂಟಾಗಿ ನಮಗೆ ಪ್ರ್ಯಾಂಕ್ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಅಕ್ಕ ಸೇರಿಕೊಂಡು ರಿವೆಂಜ್ ಪ್ರ್ಯಾಂಕ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಅಕ್ಕ ನಿಂಗೆ ಹೇಗೆ ಅನ್ನಿಸ್ತಿದೆ ಅಂದರೆ ಈ ಪ್ರ್ಯಾಂಕು ಫ್ಲಾಪ್ ಆಗುತ್ತಾ ಅಲ್ಲ ವರ್ಕೌಟ್ ಆಗುತ್ತಾ ನೋಡುವ ಏನಾಗುತ್ತೆ ಅಂತ ನನಗೂ ಡೌಟ್ ಯಾಕಂದರೆ ಅವ್ರು ಅಷ್ಟು ಬೇಗ ಪ್ರ್ಯಾಂಕ್ ಆಗಲ್ಲ ನೋಡುವ ಇವತ್ತು ನೋಡುವ ಗೈಸ್ ಬನ್ನಿ ನಾನಂತೂ ತುಂಬ ಕ್ಯೂರಿಯಸ್ಸಲ್ಲಿ ಕಾಯ್ತಾ ಇದ್ದೀನಿ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅವ್ರ ಹತ್ರ ಹೇಳಿದೀವಲ್ವಾ ಏನಾದರೂ ಹಾಲು ಆ ಥರ ಏನಾದ್ರು ತಗೊಂಡು ಬರುವ ಸರಿ ಸರಿ ಬನ್ನಿ ಗೈಸ್ ಇವಾಗ ಕ್ಯಾಮ್ರಾ ಎಲ್ಲ ಇಡಬೇಕು ಎಲ್ಲಿ ಇಡೋದಂತ ಎಲ್ಲ ನೋಡೋಣ ಏನಕ್ಕ ಇದೆಲ್ಲ ಇಲ್ಲಿ ಇಟ್ಟಿದ್ಯಾ ಅಡಿಗೆ ಕೋಣೆನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ ಏನಾಗಿದೆ ಅಮ್ಮ ಬಂದ್ರೆ ಆಮೇಲೆ ನಂಗೆ ಬೈತಾರೆ ನಂಗೆ ಇಲ್ಲಿ ಎಂತ ಫುಡ್ ಅಷ್ಟೊಂದು ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೆ ನಾನೇ ಮಾಡಿದೆ ಏನಾಗ್ಬೇಕು ಮಾಡಿದ್ರು ಇಡೋ ಪ್ಲೇಸಲ್ಲಿ ಇಡು ಏನಕ್ಕೆ ಹಿಂಗೆ ಆಡ್ತಿದ್ಯಾ ಇಡೋ ಪ್ಲೇಸಲ್ಲಿ ಇಡು ಆಮೇಲೆ ಅಮ್ಮ ಬಂದ್ರೆ ನಂಗೆ ಬೈತಾರೆ ಅವೇಕದ ವಾಯ್ಸ್ ಆತರ ಏಸಪ್ಪ ಸಾಫ್ಟ್ ಆತ ಪನ್ ಮೆಲ್ಲನೆ ಪನೊಂದುಲ್ಲೆ ಅದನ್ನ ನೀಟಾಗಿ ಇಡ್ಬೇಕು ತಾನೆ ನೀನು ನಂಗೆ ಗೊತ್ತಿರೋ ಪ್ಲೇಸಲ್ಲಿ ನಾನು ಇರ್ತಿದ್ದೇನಪ್ಪ ಅದಕ್ಕೆ ಏನಾಗ್ಬೇಕು ಇವಾಗ ಎಲ್ಲದಕ್ಕೂ ಮಾತಾಡ್ತಾನೆ ಇರ್ತೀಯ ಜಾಸ್ತಿ ನೀನು ಮಾತಾಡೋ ಪ್ರಶ್ನೆ ಅಲ್ಲ ಅಕ್ಕ ಇವಾಗ ನೋಡು ಇಲ್ಲಿ ಇಟ್ಟಿದ್ಯಾ ಅವಾಗ ಏನು ಟೀ ಮಾಡಿದ್ಯಾ ಟೀ ಮಾಡಿದ್ರೆ ಅದ್ರ ಟೀ ಪುಡಿ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ತಾನೆ ನಂಗೆ ಸಿಕ್ಕಿದ ಪ್ಲೇಸಲ್ಲಿ ನಾನು ಇಟ್ಟಿದ್ದೀನಿ ಏನಾಗ್ಬೇಕು ಇವಾಗ ನೀಟಾಗಿ ಇಡೋಕು ಬರಲ್ಲ ಎಲ್ಲದಕ್ಕೂ ಹೇಳ್ತಾನೆ ಇರ್ಬೇಕು ನಿಂಗೆ ಮತ್ತೆ ಅಮ್ಮ ಬಂದ್ರೆ ನಂಗೆ ಬೈತಾರೆ ನೀನ್ ಹೇಳು ಅಕ್ಕ ಮಾಡಿದಂತ ಅವಳಿಗೆ ಫುಡ್ ಅಷ್ಟೊಂದು ಅಡ್ಜಸ್ಟ್ ಆಗ್ತಿಲ್ಲ ಅವಳೇ ಮಾಡ್ಕೊಂಡು ಅವಳು ಮಾಡಿ ತಿಂತಿದ್ದಾಳೆ ಅಂತ ನಂಗೆ ಹೇಳ್ಬೋದು ಆದ್ರೆ ಅವ್ರು ಯಾರಿಗೆ ಬೈಯೋದು ನಿಂಗೆ ಬೈತಾರ ಮನೆಗೆ ಬಂದ ನೆಂಟ್ರಿಗೆ ಯಾರಾದ್ರೂ ಬೈತಾರ ಇಲ್ಲ ಅಲ್ವಾ ಎಲ್ಲ ಬೈತಾರೆ ರೀಸನ್ ಬೇಕಲ್ಲ ಬೈಲಿಕ್ಕೆ ನಂಗೆ ಅದಕ್ಕೆ ಸುಮ್ಮನೆ ಅಲ್ಲ ಬೈತಾನೆ ಇರ್ಬೇಕು ನೀನೇನು ಅಡಿಗೆ ಕೊನೆಗೆ ಬರೋದೇ ಬೇಡ ಹೋಗಿ ಅಲ್ಲಿ ಕೂತ್ಕೋ ನೀನಂತೂ ಸರಿ ಮಾಡಿ ಕೊಡಲ್ಲ ನೀನ್ ಮಾಡಿದ್ದು ನಂಗೆ ಸರಿ ಆಗಲ್ಲ ಆಗದಿದ್ರೆ ನಿಮ್ ಮನೇಲಿ ಹೋಗಿ ಮಾಡ್ಕೋ ನಿಮ್ಮ ಮನೇನೆ ಅಷ್ಟು ಗಲೇಜಾಗಿ ಇಡ್ಕೋ ಇಲ್ಲೇನೆ ಇಡ್ಕೋತೀಯಾ ನಿಂಗೆ ಅದು ಗಲೇಜ್ ಅಂತ ಕಾಣ್ಬೋದು ನಂಗೆ ಕಾಣಿಸಲ್ಲ ಅಡಿಗೆ ಕೊನೆ ನೆಂಚೆಂಚದಿ ಒಂದು ಏಸಿಗೆ ಯಾನ್ ಅಂಚದಲ್ಲ ದೀತುಜಿ ಸರಿ ತೂ ಅತ್ತ ಪಾತ್ರ ತಾನೆ ಪಾತ್ರ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ಒಟ್ರೆ ಸಾತರ ಇಡಬಾರ್ದು ಹಾಲಿಗೆ ತಗೊಂಡು ಬಂದು ಇಟ್ಟಿಲ್ಲ ನೀನೇ ಎಲ್ಲೆಲ್ಲೋ ಇಡೋದು ಹಾಲಿಗೆ ತಗೊಂಡು ಬಂದು ಇಟ್ಟಿದ್ದಾನೆ ಇಲ್ಲ ತಾನೆ ಅಡಿಗೆ ರೂಮಲ್ಲಿ ಇದೆ ಅಲ್ವಾ ಏನ್ ಮನು ಎಲ್ಲದಕ್ಕೂ ನಿಂಗೆ ಮಾತಾಡ್ತಾನೆ ಇರ್ಬೇಕು ಅಲ್ಲ ಮನು ಇವಾಗ ಅಡಿಗೆ ಮಾಡೋ ಐಟಮ್ಸ್ ತಗೊಂಡಿದ್ದಾಳೆ ಎಲ್ಲೆಲ್ಲೋ ಇಡ್ತಿದ್ದಾಳೆ ಮನು ಆಮೇಲೆ ಮಮ್ಮಿ ಬಂದ್ರೆ ನಂಗ್ ಬೈತಾರೆ ನೋಡಿ ಎಲ್ಲೆಲ್ಲಿ ಇಟ್ಟಿದ್ದಾಳೆ ಅಂತ ನೋಡಿ ಇಲ್ಲಿ ಅವಳು ಬೈಯೋದು ಆ ತರ ಎಲ್ಲ ಅಲ್ಲ ನಾನು ಅವತ್ತೇ ಹೇಳಿದ್ದೀನಿ ತಾನೆ ನಂಗೆ ಫುಡ್ ಅಷ್ಟೊಂದು ಅಡ್ಜಸ್ಟ್ ಟೀ ಮಾಡಿ ಅಲ್ಲ ಟೀ ಮಾಡಿ ನೋಡಿ ಎಲ್ಲಿ ಇಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣ ಏನಕ್ಕೆ ಅಳ್ತಿಲ್ಲ ಎಲ್ಲಿ ಅಳ್ತಿದ್ದೇನೆ ಅವಳಿಗೆ ಆಳೋದೊಂದೇ ಕೆಲ್ಸ ಎಲ್ಲಿ ಅಳ್ತಿದ್ದೇನೆ ನೋಡಿ ಹೇಗೆ ಎಷ್ಟು ಕಿರ್ಚಾಡ್ತಾಳೆ ಅವಳು ಕಿರ್ಚಿದಾಳೆ ಅದಕ್ಕೆ ನಾನು ಕಿರ್ಚಾಡ್ತೀನಿ
ಅಲ್ಲ ಮುನ್ನು ನೋಡಿ, ಆಮೇಲೆ ಮಮ್ಮಿ ಬಂದ್ರೆ ನಂಗೆ ಬೈತಾರೆ. ಸಾಫ್ಟ್ ಆಗಿ ಮಾತಾಡಿ. ಟೀ ಮಾಡಿದಾಳೆ, ಟೀ ಪುಡಿ ಎಲ್ಲೋ ಇಟ್ಟಿದ್ದಾಳೆ, ಪಾತ್ರೆ ಹೆಂಗೆಂಗೋ ಜೋಡಿಸಿದಾಳೆ ಗೊತ್ತಾ? ನೀಟಾಗಿ ಜೋಡಿಸ್ಬೇಕು ತಾನೆ. ಮತ್ತೆ ಜೋಡಿಸ್ತೇನೆ. ಬಿಡ್ಮ ಹೋಗ್ಲಿ. ಅಲ್ಲ ಅಷ್ಟೆಲ್ಲ ಯಾಕೆ? ಅಲ್ಲ ಇವಾಗ ಗಲೀಜ್ ಮಾಡುದಾದ್ರೆ ಪೋತ್ ಇಲ್ಲ ಮನ್ಪು ಗಲೀಜ್ ಮೂಲ್ ಮನ್ ಪೊಡ್ಚಿ ಬತ್ತದು ಅಂತ ಅವ್ರ ಹತ್ರ ನೀ ಕಂಪ್ಲೇಂಟ್ ಹೇಳ್ಬೇಡ, ನಾನು ನಿನ್ನ ಹತ್ರ ಮಾತಾಡ್ತಿರೋದು. ನಾನು ಬರೋದಿಲ್ಲಪ್ಪ, ಯಾರ ಮನೆಗೂ ನಾನು ಹೋಗಲ್ಲ. ಬಂದ್ರೆ ನಾನು ಇಲ್ಲಿಗೆ ಬರ್ತೀನಿ. ಈ ತರ ನೋಡಿ ನಂಗೆ ಇಷ್ಟ ಆಗಲ್ಲ. ದ್ರಾಕ್ಷಿ ತಿಂದಿದ್ದಾಳೆ, ಅರ್ಧಂಬರ್ಧ ತಿಂದು ಹಂಗೆ ಇಟ್ಟಿದ್ದಾಳೆ ಅಲ್ಲಿ. ಹೋಗ್ಲಿ ಪರವಾಗಿಲ್ಲ ಬಿಡುಮ್ಮ, ಅವ್ರೇನ್ ಯಾವಾಗ್ಲೂ ಮನೆಗೆ ಬರ್ತಾರಾ? ಹಂಗಂತ ಮನೇನ ಹಾಳು ಮಾಡೋದಂತ ಕಿಕ್ಕ ತಗೋ. ಯಬ್ಬು ನೋಡಿ ಯಾವ ತರ ಮಿಸ್ ಆಗ್ತಾಳೆ ಅಂತ. ಬೇಡ ನೀನ್ ನಿರ್ಮಾ ಸಣ್ಣು ಸಣ್ಣು ಎಲ್ಲದಕ್ಕೆ ಯಾವಾಗ್ಲೂ ಬರ್ತಾರ ಮನೆಗೆ. ನಂಗ್ ಬೈತಾರೆ, ನಿಮ್ಗೇನ್ ಗೊತ್ತು? ನಿಮ್ಗ್ ಗೊತ್ತಲ್ವಾ? ಬಂದ್ರೆ ಮಾಡ್ತಾರೆ ಯಾರಾದ್ರೂ. ನಾನೇನು ಅಷ್ಟು ಗಲೀಜ್ ಮಾಡಿ ಇಟ್ಟಿದ್ದೆ ನೋಡಿ, ಬೇಕಾದ್ರೆ ಹೋಗಿ ನೋಡಿ ಒಂದ್ಸಲ. ಅಷ್ಟು ನಾನು ಗಲೀಜ್ ಮಾಡಿ ಇಟ್ಟಿದ್ದೇನೆ ಅಂತ. ಇವಾಗ ಏನಾದ್ರೂ ಒಂದ್ ಐಟಮ್ ತಗೊಂಡ್ರೆ ಅದನ್ನ ನೀಟಾಗಿ ಇಡೋ ಕಲಿ, ಒಟ್ರಸ್ ಇಡ್ಬೇಡ. ದಾದೇನ ದೈ ಮುಲ್ ಎಂಕ ನಾನೇನಕ್ಕೆ ಕ್ಲೀನ್ ಮಾಡ್ಬೇಕು? ಫೋನ್ ಮಾಡಿ ಹೇಳ್ತೀನಿ. ಅಲ್ಲ ನಾನೇನ ಕ್ಲೀನ್ ಮಾಡ್ಬೇಕು? ನಾನ್ ನಿಜ ಹೇಳ್ತಾ ಇದೀನಿ, ನಿಮಗೆ ಹೇಳಿಕೆನೇ ಆಗಲ್ಲ. ನಂದೇನ್ ತಪ್ಪಿದೆ ನೋಡಿ, ಅಷ್ಟೊಂದು ಗಲೀಜ್ ಆಗಿಲ್ಲ. ನೋಡಿ ಒಂದ್ಸಲ ಒಳಗೆ. ನಾನೇನ ಕ್ಲೀನ್ ಮಾಡ್ಬೇಕು? ಮುನು ನನ್ನ ಹತ್ರನೇ ಕೇಳ್ತಿದ್ರೆ ಕ್ಲೀನ್ ಮಾಡಿ ಅಂತ. ಅವಳಲ್ಲ ರಾಂಗ್, ಅಲ್ಲಿ ಏನೇನೋ ಮಾಡಿಟ್ಟಿದ್ದು. ಕೆಳಗಡೆವರೆಗೂ ಕೇಳಿಸುತ್ತೆ. ಕೇಳಿಸ್ಲಿ, ಅದಕ್ಕೆ ಏನಾಗ್ಬೇಕು? ಅವಳಷ್ಟು ಕಿರ್ಚಾಡ್ತಾಳೆ ಅಂತ ನಾನ್ ಕಿರ್ಚಬಾರ್ದಾಗಾದ್ರೆ? ಕೆಳಗಡೆವರೆಗೂ ಕೇಳಿಸುತ್ತೆ. ಒಂದ್ ನಿಮಿಷ ಸುಮ್ನೆ ಕುತ್ಕೊಳ್ಳಿ ಅಕ್ಕ. ಫೋನ್ ಮಾಡಿ ಹೋಗಿ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ. ಹೋಗು ಫಸ್ಟ್ ಅಲ್ಲಿ ಕ್ಲೀನ್ ಮಾಡು, ನೀನೇ ಕ್ಲೀನ್ ಮಾಡು. ಬಾ ನೀನ್ ಬಿಡು ಸುಮ್ನೆ ಓವರ್ ಆಗಿ ಆಡ್ತಿದ್ದೀರಪ್ಪ. ಸರಿಯಾಗಿದ್ದೀರಾ ನೀವು. ಅವಳಿಗೆ ಸಪೋರ್ಟ್ ಕೊಡೋಕೆ. ಅಲ್ಲ ನಾನು ಏನ್ ತಪ್ಪು ಮಾಡಿದ್ದೇನೆ ನೋಡಿ ಫಸ್ಟ್ ಅಲ್ಲಿ ಹೋಗಿ. ಸಪೋರ್ಟ್ ಏನೇ ಮಾಡ್ಕೋಬೇಕಂದ್ರು ಮಾಡ್ಕೊಂತೀನಿ. ನಾನಿನ್ನು ಮಾಡಲ್ಲ, ನಾನು ಮುಟ್ಲಿಕ್ಕೆ ಹೋಗಲ್ಲ. ನಂಗೆ ಊಟನೇ ಬೇಡ, ನಾನು ಇಲ್ಲಿ ಊಟನೇ ಮಾಡಲ್ಲ. ಹೊರಗಿನ ಫುಡ್ ಒಳ್ಳೇದಾಯ್ತು. ಹೊರಗಡೆ ನೋಡಿ ಎಷ್ಟು ಚಂದ ಹೇಳ್ತಾಳೆ ಅಂತ ನೋಡಿ. ಯಾವಾಗ್ಲೂ ಒಂದ್ಸಲಿ ಬರ್ತಾರೆ. ಮುನು ಸರಿ, ಮೊನ್ನೆಯಿಂದ ನೋಡ್ತಿದ್ದೀನಿ. ಮೊನ್ನೆಯಿಂದ ಅಡಿಗೆ ಕೊನೆ ಹೆಂಗೆ ಇಟ್ಕೊಂಡಳೆ ಗೊತ್ತಾ? ವಾಯ್ಸ್ ಕಮ್ಮಿ ಮಾಡಿ. ಎಷ್ಟು ಜೋರಾಗಿ ಮಾತಾಡ್ತಾಳೆ. ಮೊನ್ನೆಯಿಂದ ಸಹಿಸ್ಕೊಂಡ್ ಬಂದೆ ನಾನು. ಒಂದ್ಸರಿ 2 ಸರಿ ಓಕೆ, ಪದೇ ಪದೇ ಅಡಿಗೆ ಕೊನೆ ಹಂಗೆ ಇಟ್ಕೊಂಡ್ರೆ ತಿಂದದಕ್ಕೂ ಹೇಳ್ತಾಳಲ್ಲ. ತಿಂದದಕ್ಕೂ ಹೇಳ್ತಾಳೆ. ನೀನು ತಿಂದನೆಗ್ಲಪ್ಪ ಮಾಡ್ಬೇಡಿ. ಎಡಿಟ್ ಮಾಡ್ಬೇಕು. ಸರಿ ಮುನು, ನೀವೇನಕ್ಕೆ ಮಿಡಲ್ ಅಲ್ಲಿ ಬರ್ತಿದ್ದೀರಾ? ನಾನ್ ಮಿಡಲ್ ಅಲ್ಲಿ ಬಂದಿಲ್ಲ. ಹೋಗಿ ಮತ್ತೆ ನೋಡಿ ಅವಳ ಯಾವ ತರ ಮಾತಾಡ್ತಾಳೆ ಅಂತ. ಈಗ ಮನಿಪದ ಕುಲ್ಲರ್ ಆಪುಜ ನಿಕ್ಕ ಮನಿಪದ ಕುಲ್ಲರ್ ಆಪುಜ. ಅವ್ರ ಮೇಲೆ ಇರೋ ಕೋಪಕ್ಕೆ ನನಗ್ ತಲೆಗೆ ಇದ್ ಮಾಡ್ಬೇಡಿ, ತಲೆ ನೋಯಿಸ್ಬೇಡಿ. ಆಲ್ರೆಡಿ ನನಗ್ ತಲೆ ನೋಯ್ತಾ ಇದೆ. ಅಲ್ಲ ಮನು ಎಲ್ಲೇ ಹೆಂಗೆ ನೋಡಿ ಫಸ್ಟ್ ಹೋಗಿ ಮಿಕ್ಸಿ ತಗೊಂಡಿದ್ದಾಳೆ. ಮಿಕ್ಸಿ ಜಾರ್ ಎಲ್ಲೋ, ಅದರ ವಾಶ್ ಮಾಡಿರೋದು ಎಲ್ಲೋ. ಅಂದ್ರೆ ಅವ್ರು ಏನಕ್ಕೆ ಗೊತ್ತಾ ಹೇಳ್ತಿರೋದು, ನಮ್ಮಮ್ಮ ಬೈತಾರೆ ಅಂತ ಅಷ್ಟೇ. ಆದ್ರೆ ಹಾಗೆ ನಾನು ಮಾಡಿಲ್ಲ. ಅಷ್ಟು ಕ್ಲೀನ್ ಆಗಿದೆ ನೋಡಿ ಒಂದ್ಸಲ. ಬನ್ನಿಲಿ ಒಂದ್ಸರಿ ಬನ್ನಿ. ಇವಾಗ ಅವ್ರ ಮನೆಗ್ ಬಂದಿರೋ ನೆಂಟ್ರು ಏನಕ್ಕೆ ಅವ್ರಿಗೆ ಹಿಂಸೆ ಕೊಡ್ತಿದ್ಯಮ್ಮ, ಒಂದ್ಸರಿ ಹೇಳಿದ್ರೆ ಅವ್ರಿಗೆ ಹೆಂಗ್ ಅನ್ಸುತ್ತೆ? ಇನ್ನೊಂದ್ಸಲಿ ಬರ್ಬೇಕು ಅಂತ ಇಷ್ಟ, ಬೇಡ ಬಿಡಿ, ಬರ್ಬೇಕು ಅಂತ ಇಷ್ಟನೇ ಆಗಲ್ಲ ಅವ್ರಿಗೆ. ನೀನ್ ಆತರ ಮಾಡ್ತಿದ್ಯಾ, ಈ ತರ ಕಿರ್ಚಿದ್ರೆ ನಿಜವಾಗ್ಲೂ ನನಗೆ ಆ ಮನೇಲಿ ಇರ್ಬೇಕು ಅಂತ ಅನ್ಸಲ್ಲ. ನಾನು ತಪ್ಪು ಮಾಡಿದಕ್ಕೆ ಮಾತ್ರ ಹೇಳ್ತಿದ್ದೀನಿ. ಹೇಳ್ಬೇಕು, ಯಾವ ರೀತಿ ಹೇಳ್ಬೇಕು? ಹೇಳೋದಕ್ಕೆ ಒಂದ್ ರೀತಿ ಐತೆ, ಆ ರೀತಿಯಲ್ಲೇ ಹೇಳ್ಬೇಕು. ನೀವು ಸಪೋರ್ಟ್ ಕೊಡೋದೊಂದೇ ಕೆಲಸ ಮುನು. ಸಪೋರ್ಟ್ ಮಾಡ್ತಿದೀನಿ ಅಂತ ಅನ್ಕೊಂಬೇಡಮ್ಮ, ಸಪೋರ್ಟೇ ಮಾಡೋದು. ಇದು ಬೈಯೋಕೆ ರೀಸನ್ ಇದು. ಅವಳಿಗೆ ಅಷ್ಟಷ್ಟು ಚಿಕ್ಕ ವಿಷಯಕ್ಕೆ ಹೇಳ್ತಾಳಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅಳ್ಕೊಂಡ್ ಕುತ್ಕೊಂಬೇಡ. ಅವಳಿಗೆ ಅಳೋದೊಂದೇ ಕೆಲಸ, ಅಳೋದೊಂದೇ ಅಲ್ಲ ಕೆಲ್ಸ ಅಲ್ಲ. ಅವಳು ಮಾತಾಡಿದ ರೀತಿ ನೋಡಿ ಫಸ್ಟ್, ಮತ್ತೆ ನಂಗೆ ಬೈರಿ. ನಿಜ ತಲೆನೋವು ಬರ್ಸ್ಬೇಡ್ರಿ. ನಾವೇನ್ ತಲೆನೋವು ಬರ್ಸ್ತಿಲ್ಲ, ಇರೋ ಫ್ಯಾಕ್ಟ್ ಹೇಳಿದ್ದೆ. ಆಲ್ರೆಡಿ ತಲೆನೋವು ಬಂದೈತೆ. ನೀವಿಬ್ರು ಒಂಥರ ತಲೆನೋವು ಕೊಡ್ತೀವಿ. ನಾನು ನನ್ನಷ್ಟಾಗಿದ್ದವಳನ್ನ ಮಾತಾಡಿದವಳು. ತಿಂತಾಳೆ, ಪಾತ್ರ ಹಂಗೆ ಬಿಡ್ತಾಳೆ. ತಿಂದ ಪಾತ್ರ ನಿಂಗೆ ತೊಳಿಲಿಕ್ಕೆ ಆಗುದಿಲ್ಲ. ನಿನ್ ಮನೆಯಲ್ಲಿ ನಂಗೆ ಮಾಡ್ತೀಯಾ? ನಾನು ತೊಳಿತೀನಿ, ಇಲ್ಲಿ ಕೇಳಿಮ್ಮ. ನಾನು ಊಟ ಮಾಡಿದ ತಕ್ಷಣ ತೊಳಿಯೋದು, ಬೆಳಿಗ್ಗಿದ್ದದು ಅಲ್ಲೇ ಇತ್ತು ಹೌದು. ಆದ್ರೆ ನಾನು ಮಧ್ಯಾಹ್ನ ತೊಳಿತೀನಿ ತಾನೇ. ನಾನೇ ತೊಳಿತೀನಿ, ಅವಳು ಮುಟ್ಟೋದೆಲ್ಲ ನಾನೇ ತೊಳಿತೀನಿ. ಸ್ವಲ್ಪ ಸೈಲೆಂಟ್ ಆಗಿರ್ರಿ ಆಯ್ತು. ನಂದು ತಪ್ಪಿಲ್ಲ, ನಾನ್ ಮತ್ತೆ ಏನ್ ಮಾಡೋದು? ಸುಮ್ನೆ ನಾನು ಬೈಗಳು ಕೇಳಿಸ್ಕೊಂಡಿರ್ಲ. ಹೇಳ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ನಮ್ಮ ಅಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇವಳು ನೋಡಿ ಒಂದ್ ನಿಮಿಷ ಕೇಳ್ರಿ, ಸ್ವಲ್ಪ ಕೇಳ್ರಿ. ಕೇಳಕ್ಕೆ ಬಿಡ್ತಾ ಇಲ್ಲ, ಮುಚ್ಕೊಂಡು. ಅಕ್ಕ ತಂಗಿ ಮಿಡಲಲ್ಲಿ ನೀವೇನಕ್ ಬರ್ತೀರಾ? ಬಾಕಲಿ ನಾನ್ ಬರಲ್ಲ. ಬಾ ಇಲ್ಲಿ ಒಂದ್ಸರಿ ಬಾ. ನೀನ್ ಕುತ್ಕೊಳ್ಳಮ್ಮ ಅಲ್ಲಿ. ನೀವು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಡ್ರಿ ಸರಿನಾ? ನನಗೆ ಅವ್ರ ಮನೇಲಿ ಅಡ್ಗೆ ಮಾಡ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಇವಾಗ ಅವ್ರಿಗೆ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ?
ಆ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿ. ಈಗ ಅವಳು ಮಾಡ್ಕೊಳ್ಳಿ, ಮಾಡೋದ್ ಬೇಡ ಅಂತ ನಾನು ಹೇಳ್ತಿಲ್ಲ. ನಾನೇನಾದ್ರೂ ಹೇಳಕ್ ಬಂದ್ರೆ ನೀವು ಅವ್ರಿಗೆ ಸಪೋರ್ಟ್ ಅಂತ ಹೇಳೋದನ್ನ ಫಸ್ಟ್ ಬಿಡಿ. ನಾನು ಹೇಳೋದ್ ಕೇಳಿ, ನಾನು ಅವಳ ಹತ್ರ ಮಾಡಬೇಡ ಏನು ಅಡುಗೆ ಮಾಡಬೇಡ ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ಒಂದು ಐಟಮ್ ತಗೊಂಡ್ರೆ ಅಲ್ಲೇ ಅದೇ ಪ್ಲೇಸ್ ಅಲ್ಲಿ ರೀಪ್ಲೇಸ್ ಮಾಡೋಕೆ ಹೇಳ್ತಿದ್ದೀನಿ ಅಷ್ಟೇ. ಇವಾಗ ನೀವಿಬ್ರು ಜಗಳ ಆಡ್ತಿದ್ದೀರಲ್ವಾ, ನೀವಿಬ್ರು ಸರಿ ಹೋಗಿಲ್ಲ ಅಂತಂದ್ರೆ ನಾನು ಯಾರ ಹತ್ರ ಹೋಗಿ ಹೇಳ್ಬೇಕು? ನೀವ್ ಯಾರ ಹತ್ರ ಹೇಳ್ಕೊಬೇಡಿ. ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳಿದ್ರೆ ನಿಮ್ಮ ಅಮ್ಮನಿಗೆ ತಲೆನೋವು. ಅಯ್ಯೋ ಅಕ್ಕದಂಗೆ ಇವಾಗ ಜಗಳ ಆಡ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ನೀವೇನಕ್ಕೆ ಮಿಡಲ್ ಇಂಟರ್ಫಿಯರ್ ಆಗ್ತೀರಾ? ನಾನು ನಿನ್ನೊಟ್ಟಿಗೆ ಮಾತೇ ಅಡ್ಡಿಸ್ಲಿಕ್ಕಿಲ್ಲ, ಅದೊಂದು ಸತ್ಯ. ಸರಿ ಫಸ್ಟ್ ಅಲ್ಲಿ ಕ್ಲೀನ್ ಮಾಡು. ನಿನ್ನ ಪಾತ್ರನೇ ಎಂಕ ಬೋಡ್ ಆ ಪಾತ್ರೆ ಹೊಡ್ಸಿ ಬಾ. ಯಾನ್ ಅಂಚಿನ ತಪ್ಪುದಾಲ ಮಾತೆಗೆ ಬುಲಿತೊಂದು ಕುಲ್ಲವೇ ಉಂದತ್ತೆ. ಫಸ್ಟ್ ದಾದ ಪ್ರಾಬ್ಲಮ್ ನಾನು ಸರಿ ಮಾಡ್ತಾರ ಬಲ ಹೇಗೆ ಬೈತಾಳೆ ನೋಡಿ. 5 ನಿಮಿಷ 10 ನಿಮಿಷ ನೀವು ಹಾಗೇನೆ ಏನು ಮಾತಾಡ್ಬೇಡ. ಅವಳು ಏನಾದ್ರೂ ಕಿರಿಸ್ಕೊಳ್ಳಿ, ನೀವು ಸೈಲೆಂಟ್ ಆಗಿ. ನೀವು ಅಷ್ಟೇ ಹೇಳಿಕೆ, ನೀವು ಅಷ್ಟೇ ಹೇಳ್ತಿರಲ್ಲದೆ ಬೇರೆ ಏನ್ ಹೇಳಲ್ಲ ಬಿಡಿ, ಅಷ್ಟೇ ಹೇಳೋದು. ನಾನು ಹೇಳೋದು ನಾನು ತಪ್ಪಿಲ್ಲದಿದ್ರೆ ಮತ್ತೆ ಎಂತ ಅಷ್ಟು ಸರಿ ನೋಡಿ ಬಾ, ಒಳಗೆ ಹೋಗಿ ಒಂದ್ಸರಿ first. ಬಾ. ಒಂದ್ಸರಿ ಬಾ ಹೇಳೋದು. ನಿಮ್ಮ ಅಕ್ಕ ಈ ಮನೆಗೆ ಬರೋದು ಇಷ್ಟ ಇಲ್ವಾ? ಇಷ್ಟ ಇದೆ ತಾನೇ ಕರ್ಸ್ಕೊಂಡಿದ್ದು, ಇಷ್ಟ ಇಲ್ಲದ ಯಾರಾದ್ರೂ ಕರ್ಸ್ಕೊತಾರ? ಮತ್ತೆ ಇವಾಗ ಏನಕ್ಕೆ ಈ ತರ ಆಡ್ತಿದ್ದೀರಾ? ಇವಾಗ ಅಡ್ಜಸ್ಟ್ ಬಂದ ನಂತರ ನಾನು ನೋಡ್ತಾ ಇದೀನಿ, ಒಂದ್ಸರಿ 2 ಸರಿ ಓಕೆ, ಪದೇ ಪದೇ ಅಲ್ಲೆಲ್ಲ ಪಾತ್ರ ಬಿಟ್ಕೊಂಡು ಪದೇ ಪದೇ ಅಲ್ಲಿ ಕಸ ತಿಂದಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇದೇನ್ ತಿಂಜದೆ ಅಂತ ಹೇಳ್ಬೇಡಿ. ಇಲ್ಲಿ ನೋಡಿ, ನಾನು ಐಟಮ್ ಅನ್ನ ತೆಗಿತೀನಿ, ಹೌದು ಅಲ್ಲೇ ಇಡ್ತೀನಿ, ನಾನು ಹಾಲಿಗೆ ತಗೊಂಡು ಬಂದು ಇಡ್ತೀನಿ, ಇಲ್ಲ ತಾನೇ ಕಿಚನ್ ರೂಮ್ ಅಲ್ಲೇ ಇರುತ್ತೆ. ಮೊದ್ಲೇ ಸುಮ್ನೆ ಏನಕ್ಕೆ ಇಬ್ರು ವಾದ ಮಾಡ್ತೀರಾ? ಇವಾಗ ನಾನು ಇಬ್ರು ಕಡೆಗೂ ಸಪೋರ್ಟ್ ಕೊಡಲ್ಲ. ಸಪೋರ್ಟ್ ಕೊಡಲ್ಲ ಅಂತ ಹೇಳ್ತಿದ್ದೀರಾ ಅಷ್ಟೇ, ಬಟ್ ಅವಳಿಗೆ ಸಪೋರ್ಟ್ ಕೊಡ್ತಿದ್ದೀರಾ? ಆತರ ಮಾಡ್ತಿಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಬಂದಿರೋದು ಮನೆಗೆ, ಸರಿನಾ? ಅವ್ರ ಮನೆಗೆ ಯಾವಾಗ್ಲೂ ಒಂದ್ಸರಿ. ಸರಿ, ಇವಾಗ ಅದಕ್ಕೆ ಅದು ಕ್ಲೀನ್ ಮಾಡ್ಲಿ. ಎಷ್ಟು ದಿನ ಅಂತ ನಾನೇ ಕ್ಲೀನ್ ಮಾಡ್ಲಿ? ಅವಳು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ, ಬರೋದೇ ಬಾ. ನೀನು ಜಾಸ್ತಿ ಮಾತಾಡ್ಬೇಡ. ಇವಾಗ ನೀನ್ ಏನಲ್ಲಿ ಇದು ಏನೇನೋ ಮಾಡಿ ಹಾಕಿದ್ಯಲ್ಲಕ್ಕ, ಅದನ್ನ ಕ್ಲೀನ್ ಮಾಡು. ಕ್ಲೀನ್ ಮಾಡ್ತೀನಿ, ನಂಗೆ ಬೇಡ, ನಾನು ನಿಜ ನಾನು ಇವತ್ತೇ ಹೋಗ್ಬೇಕು. ಸುಮ್ನೆ ಬೇಡ, ನಾನು ಕ್ಲೀನ್ ಮಾಡ್ತೀನಿ. ನೀವೇನ ಕ್ಲೀನ್ ಮಾಡ್ತೀರಾ? ನಂಗೆ ಯಾಕೆ ನೀವೇನ ಕ್ಲೀನ್ ಮಾಡ್ತೀರಾ? ಈ ತರ ನಾನೇ ಕ್ಲೀನ್ ಮಾಡ್ತೀನಿ. ಸರಿ, ಇವಾಗ ಕ್ಲೀನ್ ಮಾಡಿ. ಮಾಡ್ಬೇಡಿ. ನೀವಲ್ಲ ತಿಂದದ್ದು, ನಾನಲ್ಲ ತಿಂದ ಪ್ಲೇಟ್ ಇರೋದು, ನಾನೇ ಕ್ಲೀನ್. ನೀವು ನೀವೇ ಬೇಡ, ನಾನೇ ಕ್ಲೀನ್ ಮಾಡ್ತೀನಿ. ಬೇಡ, ನೀ ಏನಕ್ಕೆ ನನ್ನ ಹಿಡ್ಕೋತೀರಾ? ಬಿಡಿ, ನಾನೇ ಕ್ಲೀನ್ ಮಾಡ್ತೀನಿ. ಇಲ್ಲದೆ ಅವಳಿಗೆ ಓವರ್ ಆಗಿ ಆಡ್ಬೇಡಮ್ಮ, ಕೂತ್ಕೋ. ಓವರ್ ಆಯ್ತು ಇದು. ಫಸ್ಟ್ ಅವಳೊಟ್ಟಿಗೆ ಹೇಳಿ ಓವರ್ ಆಯ್ತಂತ. ಫಸ್ಟ್ ಅವಳೊಟ್ಟಿಗೆ ಹೇಳಿ ಅಂತ. ಕೆಲಸ ಮಾಡೋದ್ ಬೇಜಾನ್ ಬಿದ್ದೈತೆ. ಮಾಡ್ಕೊಳ್ಳಿ, ಹೋಗಿ ಕೆಲಸ ಮಾಡ್ಕೊಳ್ಳಿ. 2 ಪ್ರಮೋಷನ್ ಪೆಂಡಿಂಗ್ ಐತೆ, ಅದನ್ನು ಮಾಡ್ಬೇಕು. ನೀವ್ ಈ ತರ ಆಡಿದ್ರೆ ವಿಡಿಯೋ ಮಾಡಕ್ ಆಗುತ್ತಾ? ಈ ತರ ಮುಖ ಹಿಡ್ಕೊಂಡು ದ್ವೇಷ ಮಾಡಿ. ನೀನು ಬಾ ಅಕ್ಕ ಅಂತ ಕರೆಯೋದೇ ಬೇಡ. ಬಾಲನ್ಯ ನೋಡಿ ಹೇಗೆ ಹೇಳ್ತಾಳೆ ನೋಡಿ. ಅವಳಿಗೆ 1000 ಮಾತಾಡಿದೆಲ್ಲ ಓವರ್ ಅಂತ ಅನ್ಸೋದು ನಿಮ್ಗೆ? ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಈ ತರ ಕಿತ್ತಾಡೋದ್ ಬಿಡ್ರಿ. ಅಕ್ಕ ತಂಗಿ ಕಿತ್ತಾಡ್ತೀವಿ. ಗೊತ್ತು, ಬಟ್ ಈ ತರ ಎಲ್ಲ ಕಿತ್ತಾಡ್ಬಿಡ್ರಿ. ಇವಾಗೆಲ್ಲ ಒಂದ್ ಕಡೆ ಬಂದಿರ್ತೀರಾ, ಅಲ್ಲಿ ನಿಮ್ ರೆಸ್ಪೆಕ್ಟ್ ನಾನು ಸೈಲೆಂಟ್ ಆಗಿದ್ದೆ, ಅವಳೇ ಬಂದು ಹೇಳಿದ್ದು. ನಾನು ಇಡೀ ಹೋಗಿ ಪಬ್ಲಿಕ್ ಅಲ್ಲಿ ಕಿರ್ಚಾಡ್ತಿಲ್ಲ, ಕೂಗಾಡ್ತಿಲ್ಲ. ನಾನ್ ಮನೇಲಿ ಕೂಗಾಡ್ತಿಲ್ಲ ಅಷ್ಟೇ. ನೀವ್ ಮಾತ್ರ ಇದೀರಾ ಅಲ್ವಾ? ಬೇರೆ ಯಾರಾದ್ರೂ ಇದಾರಾ? ಇವಳು ಇದ್ರು ಇಲ್ಲದಿದ್ರು ಇವಳು ಹೇಗೆ ಕಿರ್ಚಾಡ್ತಾಳೆ ಅಂತ ಸಾಕು. ಬಾ, ಜಾಸ್ತಿ ಮಾತಾಡ್ಬೇಡ, ಬಂದು ಕ್ಲೀನ್ ಮಾಡು. ಬಾ, ಕ್ಲೀನ್ ಮಾಡು ಎಲ್ಲದಕ್ಕೆ. ನೀನ್ ಇಲ್ಲೇ ಇರು, ನಾನೇ ಮಾಡ್ತೀನಿ. ಒಂದ್ 5 ನಿಮಿಷದ ಕೆಲಸ ನಾನು ಎಡಿಟ್ ಮಾಡ್ಬಿಟ್ಟು ನಾನೇ ಬೇಡ ನೀವೇ ಮಾಡ್ತೀನಿ. ನಂಗೆ ಇಷ್ಟ ಆಗಲ್ಲ, ನಂಗೆ ಎಷ್ಟು ಟೆನ್ಷನ್ ಇದೆ ಹೇಳಿ. ಅದು ಇದು ಎಷ್ಟು ಕೆಲಸ ಅಂತ ಮಾಡ್ಲಿ ನಾನು ಮುನು? ನಾನು ಇವತ್ತೇ ನೈಟ್ ಬಸ್ ಹತ್ಸಿ ನಾನು ಹೋಗ್ತೇನೆ. ನಂಗೆ ಬೇಡ, ನಂಗೆ ಇಷ್ಟ ಆಗಲ್ಲ ಈ ತರ ಎಲ್ಲ ಮಾತ್ಕೊಂಡು ಕೇಳ್ಕೊಂಡು. ನಾನು ಇಲ್ಲಿ ಇರೋಕೆ ಇಷ್ಟನೇ ಆಗಲ್ಲ. ನೀವು ಮನೆಗೆ ಬರ್ತೀರ ತಾನೆ? ಇವಾಗ ಒಂದ್ ನಿಮಿಷ ಇರು. ನೀನ್ ಮನೇಲಿ ಏನೇನೋ ಮಾಡ್ತೀಯ, ಅವಳೇ ಮಾತಾಡೋದು. ಓವರ್ ಆಗಿ ಆಡ್ಬೇಡ್ರಿ, ಸರಿನಾ? ಸೈಲೆಂಟ್ ಆಗಿರಿ. ಜಾಸ್ತಿ ಸೌಂಡ್ ಆಯ್ತು. ಕೆಳಗಡೆ ಓನರ್ ಅವ್ರು ಕೇಳಿಸ್ಕೊಂಡ್ರೆ ಏನ್ ಮಾಡ್ತೀರಾ? ಮಾಡ್ತಾಳೆ. ಸನ್ಮಾ, ನಿನಗೆ ಹೇಳ್ತಿರೋದ್ಮಾ, ನಿಜ ಇರಿಟೇಟ್ ಮಾಡ್ತಿದ್ದೀರಾ. ಹಿಂಗೇನಾದ್ರು ಮಾಡ್ತಿದ್ದೀರಾ? ಅಲ್ಲ, ನಿಜವಾಗ್ಲೂ ಇರಿಟೇಟ್ ಮಾಡ್ತಾ ಇದ್ದೀರಾ. ಸರಿ, ನಿಮ್ಗೆ ಇರಿಟೇಟ್ ಅಂತ ಅನ್ಸಿದ್ರೆ ಹೋಗಿ ರೂಮಲ್ಲಿ ಬಾಗ್ಲು ಹಾಕೊಂಡು ಎಡಿಟ್ ಮಾಡ್ಕೊಳ್ಳಿ. ಇಷ್ಟೊತ್ತು ಬಾಗ್ಲು ಒಳಗಡೆ ಹಾಕೊಂಡೆ ಇದ್ದಿದ್ದು. ಸಪೋರ್ಟ್ ಮಾಡೋಕೊಂಡ್ ಬರ್ತೀರಾ? ಎಲ್ಲ ನಾನೇ ಮಾಡ್ಬೇಕಿಲ್ಲಿ. ಸಪೋರ್ಟ್ ಮಾಡೋದೊಂದೇ ಕೆಲಸ. ಅವಳೇನು ಸಪೋರ್ಟ್ ಮಾಡಿಲ್ಲ, ಆಯ್ತಾ? ಯಾರು ಸುಮ್ನೆ ಅಲ್ಲ, ನೀವೆಲ್ಲಿ ಸಪೋರ್ಟ್ ಮಾಡಿದ್ರಾ? ನೀನ್ ಏನ್ ಸುಮ್ನೆ ಅವಳು ಅಷ್ಟೆಲ್ಲ ಮಾತಾಡ್ತಾಳೆ. ಅಂತ ಅನ್ಕೊಂಡ್ರೆ ನೀನು ಹಿಂಗೆ ಆಡ್ತಿದ್ರೆ ಹೆಂಗೆ?
ಆಮೇಲೆ ನಾನು ಅವತ್ತಿನ ಸೈಲೆಂಟ್ ಆಗಿ ಇದ್ದವಳು ಗೊತ್ತಾಯ್ತಾ. ನಂಗೆ ಇದನ್ನ ಕೇಳಿಸೋಕೆ ನಂಗೆ ಆಗೋದೇ ಇಲ್ಲ. ಇಲ್ಲೆಲ್ಲ ಪಾತ್ರ ನೋಡಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ಯಲ್ಲ ತೊಳ್ದು ಅವಳ ತಲೆ ಕೊಟ್ಟು ಬಿಡ್ತೀನಿ ನಾನು. ಅದೇ ರೀಸನ್ ಇಟ್ಕೊಂಡು ಹೇಳ್ತಾಳೆ ನೋಡಿ, ಎಷ್ಟೊಂದು ಹೇಳ್ತಾಳೆ ನೋಡಿ. ಒಳಗಡೆ ಹೋಗು ಹೇಗೆ ಅಂತ ಹೇಳ್ಬೇಡಿ. ನೀವು ರೈಸ್ ಆಗ್ತೀರಾ, ನೀವು ಸೈಲೆಂಟ್ ಆದ್ರೆ ಅವ್ರು ರೈಸ್ ನಾನ್ ರೈಸ್ ಆಗ್ತೀನಿ. ಎಲ್ಲಿ ತನಕ ಸೈಲೆಂಟ್ ಆಗಿರ್ಲಿ ನಾನು. ಅವತ್ತಿನಿಂದ ಇವತ್ತಿನವರೆಗೂ ಸೈಲೆಂಟ್ ಆಗಿ ಇದ್ದ ಕಾರಣ ತಾನೇ ಅವಳು ಅಷ್ಟು ಹಾರಾಡೋದು. ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ನಾನೇನು 1000 ಪ್ಲೇಟ್ ಯೂಸ್ ಮಾಡಿಲ್ಲ. ಸರಿ, ನಾನಿವಾಗ ಅದಕ್ಕೇನಾದ್ರೂ ಹೇಳಿದ್ನಾ? ನಾನಿವಾಗ ಏನಕ್ ಮಾತಾಡ್ತೀನಿ? ನಿಮ್ಗೆ ಪಾಯಿಂಟ್ ಅರ್ಥ ಆಗಿಲ್ವಾ? ನಾನು ಏನ್ ಹೇಳ್ತಿದ್ದೀನಿ? ಏನ್ ಹೇಳಿ? ಇವಾಗ ಅಲ್ಲಿ ಅಡ್ಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಐಟಮ್ ಇಟ್ಟವ್ರೆ, ಅದನ್ನ ಅಮ್ಮ ನೋಡಿದ್ರೆ ಬೈತಾರೆ. ನಂಗೆ ಬೈಯೋದು, ಅವಳ ಮನೆಗ್ ಬಂದಿರೋ ನೆಂಟ್ರು ಅವಳಿಗೆ ಬೈಯಲ್ಲ, ನಂಗೆ ಬೈಯೋದು. ಹೇಳೋ ರೀತಿ ಒಂದು ಕಾಫಿ ಪುಡಿ ನಾನು ಹೇಳೋದನ್ನ ಕೇಳಿ. ಒಂದು ಕಾಫಿ ಪುಡಿ ತಗೋತಾಳೆ, ತಗೊಂಡು ಅಲ್ಲೇ ಇಡ್ಬೇಕು ತಾನೆ. ಇವಾಗ ಒಂದು ಪ್ಲೇಸ್ ಇಂದ ತಗೋತಿದ್ದಾಳೆ ಅಂದ್ರೆ ಅಲ್ಲೇ ಇಡ್ಬೇಕು ತಾನೆ. ನೀವ್ ಹೇಳಿ ಯಾವ ತರ ಹೇಳ್ಬೇಕಂತ. ಕಾಫಿ ಮಾಡ್ತಾಳೆ, ಅದರ ಪಾತ್ರ ಅಲ್ಲೇ. ಉಂಟು ಬ್ರೇಕ್ಫಾಸ್ಟ್ ತಗೋತಾಳೆ, ತಿಂತಾಳೆ, ಅದು ಅಲ್ಲೇ. ಇನ್ನೊಂದ್ 2 ದಿನ ಆದ್ರೆ ಅವ್ರ ಮನೆಗೆ ಹೋಯ್ತಾರೆ. ಬೇಡ 2 ದಿನ ಬೇಡ, ನಾನು ಇವತ್ತು ನೈಟೇ ಹೊರಡ್ತೀನಿ. ಹೋಗೋ ದಿನಾದ್ರೂ ಖುಷಿಯಾಗಿ ಕಳ್ಸ್ಕೊಡ್ರಿ. ಬೇಡ ನಂಗೆ ಇರೋ ಮ್ಯಾಟ್ರು ಇರೋ ಫ್ಯಾಕ್ಟ್ ಹೇಳಿದ್ರೆ ನಿಮ್ಗೆ ಈ ತರ ಅವಳಿಗೆ ಸಪೋರ್ಟ್ ಕೊಟ್ಟು ಮಾತಾಡ್ತಾರ. ಬಿಟ್ಟಾಕ್ಬಿಡ್ಮ, ಇವಾಗ ಬಿಟ್ಟಾಕ್ಬಿಡು. ಇವಾಗ ಅವರು ಬೇರೆ ಮನೆಗೆ ಮದ್ವೆ ಆಗಿ ಹೋಗೋರ್ತಾನೆ, ಅಲ್ಲಿ ಹೋದಾಗ ನಿಮ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ನನಗೆ ಅವಳ ಮದುವೆ ಹೋದಂತ್ರ ಅಲ್ಲಿಗೆ ಯಾರು ಹೋಯ್ತಾರೆ ನೋಡಿ. ಇವಾಗ್ಲೂ ಈ ತರ ಎಲ್ಲ ಮಾತಾಡ್ತಾಳೆ. ಕ್ಲೀನ್ ಮಾಡು, ನಿಂಗೆ ಸಮಾಧಾನ ಆಗುತ್ತೆ. ನೀವು ಸ್ವಲ್ಪ ದೊಡ್ಡವರು ತಾನೆ, ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ಅರ್ಥ ಆಗುತ್ತೆ ತಾನೆ. ಸರಿ, ಇವಾಗ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಅವಳಿಗೆ ದೊಡ್ಡವಳಲ್ವಾ ಅಂತ. ನನ್ನಂದ್ರೆ ಇಷ್ಟನಾ? ಒಂದ್ ನಿಮಿಷ ನಿನ್ ನನ್ನಂದ್ರೆ ಇಷ್ಟ ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಅದ ನಾನ್ ನಿಮ್ಮ ಬಾಯಿಯಿಂದ ಹೇಳಿ ನಾನು ಕೇಳಿ ಅದೆಲ್ಲ ತಿಳ್ಕೊಬೇಕಾಗಿಲ್ಲ ಮನು. ಮತ್ತೆ ಸೈಲೆಂಟ್ ಆಗಿರಿ. ನಾನು ಹೇಳೋದ್ ಕೇಳಿ. ಒಂದ್ ನಿಮಿಷ ಅವಳ ಹತ್ರ ಏನಂದ್ರೆ, ಈಗ ನೀನ್ ದೊಡ್ಡವಳು ತಾನೆ ಅಂತ ಅಂದ್ರೆ ಅಲ್ವಾ, ದೊಡ್ಡವಳಲ್ವಾ, ಅವಳಿಗೆ ನೀಟಾಗಿ ಇಟ್ಕೊಳಕ್ ಗೊತ್ತಿರ್ಬೇಕು. ಅವ್ರ ಮನೆ ಅಲ್ಲ ಇದು, ಅವ್ರ ಮನೆ ಅಲ್ಲ ಇದು. ಸರಿ, ಅವಳ ಮನೇಲಿ ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವ್ರ ಮನೇಲಿ ನೀವು ಅಡ್ಗೆ ಮಾಡ್ಕೊಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಇವಾಗ ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ. ಇಷ್ಟು ಸಪೋರ್ಟ್ ಕೊಟ್ಟು ಮಾತಾಡ್ತೀರಾ ಗೊತ್ತಾ? ಸಪೋರ್ಟ್ ಅಲ್ಲ, ಆಯ್ತು ಅವ್ರು ಇದ್ದದನ್ನೇ ಹೇಳುದು. ಏನ್ ಇದ್ದದನ್ನ ಹೇಳುದು? ಈ ಕ್ಲೀನ್ ಮಾಡಿಟ್ಟಿದ್ಯಾ? ಅಬ್ಬ ಹೆಂಗೆ ಬಡ್ಕೋತಾಳೆ ಅಂತಾಳೆ. ಅವ್ರಿಗಿನ ವಾಯ್ಸ್ ಜಾಸ್ತಿ ನೀವು ಮಾಡ್ತಾ ಇರೋದು. ಈ ಪಾತ್ರನ ತಪ್ಪಿರೋದು ಅವಳ್ದು. ತಪ್ಪು ಅವಳ್ದಿರ್ಬೇಕಾದ್ರೆ ನಂಗೆ ಮಾತಾಡೋ ರೈಟ್ಸ್ ನಂಗಿದೆ. ತಪ್ಪು ತಪ್ಪು ಅಂತ ಹೇಳ್ತಾಳೆ. ಅರ್ಥ ಮಾಡ್ಕೊಳ್ಳಿ. ಅವಳೇ ಟೆನ್ಷನ್ ಕೊಡೋಳು, ನಾನಲ್ಲ ಅವಳೇ ಕೊಡೋದು ಟೆನ್ಷನ್. ಸುಮ್ಮನೆ ತಲೆನೋವು ಬರ್ಸ್ತೀರಪ್ಪ ನಂಗೆ. ಓವರ್ ಆಗಿ ಮಾತಾಡ್ತಾರೆ. ಅದು ಇದು ನಂಗೆ ಯಾವ್ದು ಬೇಡ, ನಾನ್ ಮನೆಗೆ ಹೋಗ್ತೀನಿ. ಹೋಗಕ್ಕ, ಹೋಗು, ಬ್ಯಾಗ್ ತಗೋ, ಹೋಗು. ನೀಗೇನ್ ಬ್ಯಾಗ್ ಕೊಡ್ಬೇಕಾ? ಇರು, ನನ್ ಬ್ಯಾಗ್ ನಾನೇ ತುಂಬಿಸ್ಕೊಳ್ತೀನಿ. ಅವಳು ಯಾಕೆ ಮುಟ್ಟಾಳೆ? ಆಡ್ಬೇಡ, ಓವರಾಗಿ ಆಡ್ಬೇಡ ಬಿಡು. ಹೋಗಿ ಕ್ಲೀನ್ ಮಾಡೋಕ್ ಆಗಲ್ಲ. ನೀವ್ ಈ ತರ ನಾಟಕ ಆಡ್ತಾ ಇದೀರ ಅಂದ್ರೆ ನನಗೆ ಯಾಕೋ ಅನುಮಾನ ಬರ್ತೈತೆ. ಏನಕ್ಕೆ ಈ ತರ ನಾಟಕ ಆಡ್ತಾ ಇದೀರಾ? ಬ್ಯಾಗ್ ಎಲ್ಲ ತಗೊಂಡ್ ಬಂದ್ ಕೊಡೋದಾರ? ಕೆಳಗ್ ನೋಡಿ, ಅಲ್ಲಿ ಮೇಲೆ ನೋಡಿ, ಕೆಳಗೆ ನೋಡಿ, ಆ ಕಡೆ ನೋಡಿ. ಇಲ್ಲಿ ಕೇಳಿ, ನಾನೇನು ಕುಕ್ಕಿಂಗ್ ಮಾಡಿಲ್ಲ, ಇವಳು ಮಾಡಿ ಕೊಟ್ಟದನ್ನೇ ತಿಂತಿದ್ದೀನಿ. ಮೊನ್ನೆ ಒಂದ್ಸಲ ಚಿಕನ್ ಸಾರು ಮಾಡಿದ್ದೆ ಅಷ್ಟೇ, ಬೇರೆ ಅಲ್ಲ ನನಗೆ ನಂಗೆ ಅದ ಟೆನ್ಷನ್ ಇಲ್ಲ. ನನಗೆ ವಿಡಿಯೋ ಎಡಿಟಿಂಗ್ ಇವತ್ತು ಬೇಗ ಆಗಿಲ್ಲ ಅನ್ನೋ ಟೆನ್ಷನ್. ಇಲ್ಲ ನೋಡಿ, ಮೈಕು ಹೈಡ್ ಆಗಿ ಇಟ್ಕೊಂಡಿದೀನಿ ಕಾಲರ್ ಒಳಗಡೆ. ಹೇಗ ಅನಿಸ್ತಿದೆ? ಗೊತ್ತೇ ಆಗಲ್ಲ. ಹೆಂಗೆ ಗಾಯ್ಸ್, ಫೈನಲಿ ನಮ್ಮ ಮುನ್ನ ಪ್ರ್ಯಾಂಕ್ ಆಗೋದ್ರು. ಫುಲ್ ಖುಷಿ ಆಗ್ತಿದೆ. ರಿವೆಂಜ್ ವ್ಲಾಗ್ ಮಾಡಿದೆ. ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಇನ್ನೊಂದು ವೀಕ್ 1-2 ವೀಕ್ಸ್ ಆದ್ಮೇಲೆ ಮಾಡ್ತೀರಾ ಅಂತ ಅನ್ಕೊಂಡೆ, ಗೆಸ್ ಮಾಡಿದ್ದೆ. ಬಟ್ ಆದ್ರೂ ಅಲರ್ಟ್ ಆಗೇನೆ ಇದ್ದೆ. ಬಟ್ ನನಗೇನೋ ಒಂದು ಟೆನ್ಷನ್ ಇತ್ತು, ಎಡಿಟಿಂಗ್ ಮಾಡಿಲ್ಲ ಅಂತ. ಆ ಟೆನ್ಷನ್ ಅಲ್ಲಿ ಬಚಾವಾಗಿದ್ದೀರಾ. ಹೆಂಗಿತ್ತು ನನ್ನ ಅಳು? ಪರವಾಗಿಲ್ಲ, ಚೆನ್ನಾಗಿ ಮಾಡಿದಿರ. ಅಪ್ಪ ಏನ್ ಆಕ್ಟಿಂಗ್ ಮಾಡ್ತೀಯ ಮದನೆ ಮಾಡಿ. ಗೈಸ್ ಕಣ್ಣಲ್ಲೆಲ್ಲ ನೀರ್ ಬರ್ಸ್ಕೊಂಡು. ಗೈಸ್ ಇದು ನಿಜವಾಗ್ಲೂ ಸುಳ್ಳಾಯ್ತಾ ಅಲ್ವಾ? ಆಮೇಲೆ ಅವರು ನನ್ನನ್ನು ಬ್ಯಾಡ್ ಅಂತ ಅನ್ಕೊಂಡ್ ಬಿಡ್ತಾರೆ. ಇಬ್ರು ಕಿತ್ತಾಡ್ತಾರೆ, ಬಟ್ ಈ ತರ ಎಲ್ಲ ರೇಂಜ್ ಕಿತ್ತಾಡಿರ್ಲಿಲ್ಲ. ನನಗ್ ಡೌಟ್ ಆಗಿದೆ ಏನಂತ ಅಂದ್ರೆ, ಸಣ್ಣ ಯಾವತ್ತೂ ಆತರ ಬ್ಯಾಗ್ ತಗೊಂಡೆಲ್ಲ ಕಳ್ಸಲ್ಲ. ನನಗೆ ಅದ್ರಲ್ಲೇ ಡೌಟ್ ಆಗೋಯ್ತು, ಇದೇನಿದು ಜಾಸ್ತಿ ಇದಾಯ್ತೈತಲ್ಲ, ಈ ತರ ಎಲ್ಲ ಆಗಲ್ವಲ್ಲ. ಸೈಲೆಂಟ್ ಆಗಿ ಇರಿ ಅಂದಿದ ತಕ್ಷಣ ಒಬ್ರಾದ್ರೂ ನಿಲ್ಲಿಸ್ತಾರಲ್ಲ. ನಮ್ ಜಗಳ ಹೇಗಿರುತ್ತೆ? ಇವರು ಬೇರೆ ಅಷ್ಟೊಂದು ಮಾತಾಡೋದೇ ಇಲ್ಲ. ಇವಾಗ ಏನ್ ಇಷ್ಟೊಂದು ಮಾತಾಡ್ತಾವ್ರಲ್ಲ ಅಂತ ನನಗೆ ಶಾಕ್ ಆಗೋಯ್ತು.
ಎಂತ ಕೆಲಸ ಮಾಡಿದ್ರ ಕ್ಯಾಮ್ರಾನಲ್ಲಿ. ನನ್ಗೆ ಪ್ರಾಂಕ್ ಅಂತಾನೆ ಐಡಿಯಾನೇ ಇಲ್ಲ. ಅವ್ರ ಮೈಂಡ್ ಅಲ್ಲಿ ಬೇರೆನೇ ಇತ್ತು. ಅವ್ರ ಮೈಂಡಲ್ಲಿ ಎಡಿಟಿಂಗ್ ಇದೆ, ಎಡಿಟಿಂಗ್ ನಡು ಇವ್ರದ್ದು ಏನಪ್ಪ ಈ ತರ ಅಂತ ನಿಮ್ಮ ಮೈಂಡಲ್ಲಿ ಬಂದೈತಾ? ನಂಗೆ ನಿಜವಾಗ್ಲು ಯಾವ ಟಾಪಿಕ್ಗೆ ಮಾಡೋದಂತಾನೆ ಗೊತ್ತಾಗಿಲ್ಲ ಗೈಸ್. ನಾನು ಯಾಕೆ ವಾಯ್ಸ್ ರೈಸ್ ಮಾಡಿದಂದ್ರೆ ಅವ್ರು ಇಲ್ಲದಿದ್ರೆ ಬರ್ತಿರ್ಲಿಲ್ಲ. ನೀನ್ ಒಬ್ಳೆ ಮಾತಾಡ್ತಿರ್ತೀಯ, ನಾನ್ ಸೈಲೆಂಟ್ ಆಗಿದ್ರೆ ಎಲ್ಲಿ ಜಗಳ ಆಗುತ್ತೆ? ಜಗಳನೇ ಆಗಲ್ಲ. ನನಗೆ ಕೇಳಿಸ್ತಿರ್ಲಿಲ್ಲ ನೀವು ಮಾತಾಡೋದು, ಏನೋ ಬಡ ಬಡ ಅಂತ ಕೇಳಿಸ್ತಾ ಇತ್ತು. ತೆಗುದ್ ನೋಡಿದ್ರೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ. ಅಷ್ಟೆಲ್ಲ ಅಂಗಡಿಗೆ ಹೋಗಕ್ಕೆ ಅಂತ ಹೇಳಿದ್ರೆ ಗೊತ್ತಾ ಅವಾಗ್ಲೇ. ನನ್ ಪ್ರಕಾರ ಅದಕ್ಕೆ ನೀವು ಅಂಗಡಿಗೆ ಹೋಗ್ಬೇಕಾದ್ರೆ ಏನೋ ಜಗಳ ಆಡ್ಕೊಂಡ್ರು ನಾವು ಇಬ್ರು ಐಟಮ್ಸ್ ಅಲ್ಲಿ. ಅದು ಕೂಡ ನಮಗೆ ಪ್ಲಸ್ ಪಾಯಿಂಟ್. ಅಲ್ಲ ಅಕ್ಕ, ಎಷ್ಟು ಎಂಜಾಯ್ ಮಾಡಿದಿರಂದ್ರೆ ಈ ಪ್ರಾಂಕ್ ಅಲ್ಲಿ. ನಾನಿಲ್ಲಿ ಗಾನ ಎಲ್ಲ ಆಡ್ತಾ ಇದ್ದೆ, ನೀವಿಬ್ರು ಜಗಳ ಆಡ್ದಾಗ. ಹೌದಾ? ಅಷ್ಟು ಕಾಮೆಂಟ್ ನಂಗೆ ನಿಜವಾಗ್ಲೂ ಗೈಸ್ ಹೆವಿ ನಗು ಬರ್ತಿತ್ತು ನಂಗೆ. ಹೆಂಗ್ ಕಂಟ್ರೋಲ್ ಮಾಡಿದ್ದೇನೆ ಅಂದ್ರೆ ಆ ಬ್ಯಾಗ್ ತಗೊಂಡ್ ಬಂದಾಗ ಮುನ್ನು ಇಟ್ಕೊಂಡ್ರಲ್ಲ ಅವಾಗ ನನ್ನ ಕಂಟ್ರೋಲ್ ತಪ್ಪೇ ಬಿಡ್ತು. ಮುನ್ನು ಇವ್ರು ನನ್ನ ಕೈ ಗೊತ್ತಾಗೋಯ್ತು ನೀವು ಬ್ಯಾಗ್ ತಗೊಂಡ್ ಬಂದ್ ಕೊಡ್ತಿದ್ರೆ ನಂಗೆ ಅಲ್ಲೇ ಶಾಕ್ ಆಗೋಯ್ತು. ಬ್ಯಾಗ್ ತಗೊಂಡ್ಬಂದ್ರೆ ಅಲ್ಲೇ ಕ್ಯಾಮ್ರಾ ನಿಂಗೆ ನೋಡಿದೆ ನಾನು, ಎಲ್ಲಿ ಐತಾ ಏನಾರು ಇಟ್ಟವ್ರ ಅಂತ. ಅದಕ್ಕೆ ನಿಮ್ನೆ ಡೈರೆಕ್ಟ್ ಕೇಳಿದೆ, ನೀವು ನಕ್ದಾಗ ಗೊತ್ತಾಯ್ತು. ಫೈನಲಿ ಮುನ್ನು ಪ್ರಾಂಕ್ ಆಗೋದು. ನಾನು ಕಂಡಿಡಿದೆ, ಬಟ್ ಸ್ವಲ್ಪ ಲೇಟಾಗಿ ಕಂಡಿಡಿದೆ. ಬಟ್ ಆದ್ರೂ ಫೈನಲಿ ಕಂಡಿಡಿದೆ ಪ್ರಾಂಕ್. ಆದ್ರೆ ಪ್ರಾಂಕ್ ಆದ್ರು ಯಾವ್ದು ಪ್ರಾಂಕ್ ಆದ್ರು ಅವರಿಗೆ ಚೆನ್ನಾಗಿತ್ತಾ? ಪ್ರಾಂಕ್ ಆದೆ. ನೀವ್ ಈ ತರ ಜಗಳ ಆಡ್ಕೊಳ್ಳೋದು ಒಂಥರ ತಲೆನೋವಪ್ಪ. ಇಲ್ಲ ಗೈಸ್, ನಾನು ಅಕ್ಕ ಅನ್ಯೋನ್ಯವಾಗಿದ್ದೀವಿ. ಜಾಗಲ್ಲ ಯಾವ ತರ ಇರುತ್ತೆ ಅಂದ್ರೆ ಒಂದು 3ನೇ ಕ್ಲಾಸ್ನ ಮಕ್ಳು ಹೆಂಗೆ ಆಡ್ತಾರೆ ಸೇಮ್ ಅದೇ ತರ ಇರುತ್ತೆ ಅಷ್ಟೇ. ಒಂದು ಗಳಿಗೆ ಜಗಳ ಆಗಿ ಆಮೇಲೆ ಮತ್ತೆ ನಾವೇ ಮಾತಾಡ್ಕೊಂಡು ಹೋಯ್ತೀವಲ್ಲ ಅಕ್ಕ. ನಾನು ಜಾಸ್ತಿ ಮಾತಾಡೋದು. ಬನ್ನಿ ಮನು, ಇಲ್ಲಿ ಬನ್ನಿ. ಫ್ರಾಂಕ್ ಆಗಿರೋ ಖುಷಿ ನಂಗೆ ತಡ್ಕೊಳಕ್ ಆಯ್ತಿಲ್ಲ. ಹೇಗ ಅನಿಸ್ತಿದೆ ಫೈನಲಿ ಪ್ರಾಂಕ್ ಆದ್ರಲ್ಲ? ಪರವಾಗಿಲ್ಲ, ಇವಾಗ ಒಂದ್ಸಲಿ ಪ್ರಾಂಕ್ ಆಗಿದೀನಿ. ನೆಕ್ಸ್ಟ್ ನಾವು ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ತೀವಿ. ಇದಾಗಿರ್ತೀವಿ ಏನ್ ಹೇಳಿ ಗೈಸ್. ನನ್ ಪ್ರಕಾರ ಏನ್ ಗೊತ್ತಾ, ಇದ್ರಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅಂತ ಜಗಳ ಆಡ್ತವ್ರೆ. ನಂಗೆ ಎಷ್ಟು ತಲೆನೋಯ್ತೈತೆ ಅಂದ್ರೆ ಯಾರ ಹತ್ರ ಮಾತಾಡ್ಬೇಕು, ಯಾರ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವೊಂದ್ ಹೇಳ, ಏನಕ್ಕೆ ಹಂಗ್ ಮಾತಾಡ್ತಿದೀವಿ ಅಂತ. ನಿಮ್ಗೆ ಮಾತಾಡೋಕೆ ನಾವು ಟೈಮೇ ಕೊಡ್ತಿರ್ಲಿಲ್ಲ. ಯಾಕೇಳಿ ರಿಯಲ್ ಜಗಳ ಅಂತ ಅನ್ಕೊಳ್ಳಿ ಅಂತ. ಅದಕ್ಕೋಸ್ಕರನೇ ನಾನು ಮತ್ತೆ ಅಕ್ಕ ಬಡ 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 ಅಂತ ಮಾತಾಡ್ತಾನೆ ಇದ್ವಿ. ಹೌದು, ಆಡ್ತವ್ರೆ ಅನ್ಕೊಂಡೆ ನಾನು. ಏನ್ ಇಷ್ಟು ಇದ್ ಮಾಡ್ತಿದಾರೆ, ಏನ್ ಹಿಂಗ್ ಆಡ್ತವ್ರೆ, ನಿಲ್ತಾನೆ ಇಲ್ಲ ಅವ್ರು ವಾದ ಅಂತ. ಒಬ್ರು ಸೈಲೆಂಟ್ ಇರ್ತಾರೆ, ಇನ್ನೊಬ್ರು ಮಾತಾಡ್ತಿದೀರಾ. ನನಗೆ ಮೊದ್ಲೇ ಎಡಿಟಿಂಗ್ ಮಾಡಿ ತಲೆನೋ ಬಂದ್ಬಿಡೈತೆ. ಅದು ಸ್ಪೆಕ್ಸ್ ಬೇರೆ ಹಾಕೊಂಡಿಲ್ಲ ಇವತ್ತು, ಮರ್ತೋಗ್ಬಿಟ್ಟಿದೀನಿ. ತಲೆ ಅಂತೂ. ಬಟ್ ಆದ್ರೂ ಪರವಾಗಿಲ್ಲ, ಪ್ರಾಂಕ್ ಮಾಡಿದೀರಾ. ನಂಗಂತೂ ಫುಲ್ ಖುಷಿ ಆಯ್ತು. ಒಪ್ಕೊಂತೀನಿ ನಾನು, ಪ್ರಾಂಕ್ ಮಾಡಿದೀರಾ. ಬಟ್ ಲಾಸ್ಟಿಗೆ ನಾನು ಕಂಡಿಡಿದೆ ಅನ್ನೋ ಖುಷಿ ಸ್ವಲ್ಪ ಆಯ್ತು. ಖುಷಿ. ಯಾವ ಪ್ರಾಂಕ್ ಇಷ್ಟ ಆಯ್ತು ಅಂತ ನೋಡುವ. ಹೌದಾ ಗೈಸ್, ಇವತ್ತು ನಾನ್ ಮತ್ತೆ ಅಕ್ಕ ಸೇರಿ ಮಾಡಿರೋ ಪ್ರಾಂಕ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಆಯ್ತಾ. ನಾವು ರಿವೆಂಜ್ ತೆಗೆಯೋಣ, ಬಟ್ ಯಾವಾಗ ಅಂತ ಹೇಳಲ್ಲ. ನಾನ್ ಫುಲ್ ಸ್ಟಡಿ ಆಗಿರ್ತೀನಪ್ಪ, ಅಲ್ವಾ ಅಕ್ಕ? ನಾನು ಆಗಿರ್ತೀನಿ. ಹೌದು, ನಾವ್ ಈ ಸರಿ ಗೊತ್ತಾಗ್ಲೇಬೇಕು. ಅವ್ರು ಪ್ರಾಂಕ್ ಮಾಡಿದ್ರೆ ಗೊತ್ತಾಗ್ಬೇಕು. ಯಾರಿಗ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಯಾರಿಗ್ ಬೇಕಾದ್ರೆ ಮಾಡ್ಬೋದು. ನಾನ್ ಕಂಡಿಡಿತೀನಿ. ನನ್ನನ್ನೇ ಇಟ್ಕೊಳ್ತಾರೆ ಈ ಸಲ, ನನ್ನನ್ನೇ ಇಟ್ಕೊಳ್ತಾರೆ ಅಂತ ನಂಗೆ ಕನ್ಫರ್ಮ್ ಗೊತ್ತು. ನಾನಂತ ಆಗಲ್ಲ ಗೈಸ್. ಚಾಲೆಂಜ್ ಇಟ್ಕೊಂಡಿದೀನಿ, ಇಬ್ರಲ್ಲಿ ನಾನು ಯಾರಿಗ್ ಬೇಕಾದ್ರೂ ಮಾಡ್ಬೋದು. ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಲೇಟ್ ಆದ್ರೂ ಪರವಾಗಿಲ್ಲ, ಮಾಡೇ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಆಯ್ತಾ? ಓಕೆ, ಬಾಯ್ ಹೇಳಕ್ಕ. ಬಾಯ್ ಎಲ್ಲರಿಗೂ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ